ನಮಸ್ತೆ. ಬೆಂಗಳೂರು ದೂರದರ್ಶನ ಕೇಂದ್ರ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಚಂದನ ಮಂಥನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಚಂದನ ಮಂಥನ ಕಾರ್ಯಕ್ರಮದ ವಿಷಯ ಬಂದು ಎಲ್ಪಿಜಿ ನಿರ್ವಹಣೆ, ಸುಗಮ ಪೂರೈಕೆ, ಸಶಕ್ತ ಬದುಕು. ದೇಶದಲ್ಲಿ ಪ್ರಸ್ತುತ ಚರ್ಚೆಯಾಗ್ತಾ ಇರುವಂತಹ ವಿಷಯ ಏನು ಅಂತ ಹೇಳಿದ್ರೆ ಎಲ್ಪಿಜಿ ಗ್ಯಾಸ್. ಭಾರತ 85% ಹೆಚ್ಚಿನ ಪ್ರಮಾಣದ ಒಂದು ಎಲ್ಪಿಜಿ ಗ್ಯಾಸ್ ಅನ್ನ ಆಮದು ಮಾಡಿಕೊಳ್ತಿದೆ. ಇದು ಹೋರ್ಮುಜ್ ಜಲಸಂಧಿ ಮೂಲಕ ನಡೆಯುತ್ತೆ. ಆದರೆ ಮಧ್ಯಪ್ರಾಚ್ಯದಲ್ಲಿ ಉಂಟಾಗ್ತಾ ಇರುವಂತಹ ಒಂದು ಸಂಘರ್ಷದಿಂದಾಗಿ ಈ ಒಂದು ಎಲ್ಪಿಜಿ ಗ್ಯಾಸ್ ಅಲ್ಲಿ ವ್ಯತ್ಯಯ ಉಂಟಾಗ್ತಿದೆ. ಇದನ್ನ ಭಾರತ ಹೇಗೆ ನಿರ್ವಹಿಸ್ತಾ ಇದೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಸುರಭಿ ಹೊದಿಗೆರೆ, ರಾಜ್ಯ ಬಿಜೆಪಿ ವಕ್ತಾರರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದೇ ವೇಳೆ ಮತ್ತೊಬ್ರು ನಮ್ಮೊಂದಿಗೆ ಭಾಗಿಯಾಗ್ತಾ ಇದ್ದಾರೆ, ವಿಜಯ್ ಕುಮಾರ್, ಭಾರತ್ ಗ್ಯಾಸ್ ವಿತರಕರು. ಸರ್ ವಿಜಯ್ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಭಾರತದಲ್ಲಿ ಎಲ್ಪಿಜಿ ಸಮಸ್ಯೆಯನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಹೋರ್ಮುಜ್ ಏನು ಜಲಸಂಧಿಯನ್ನ ಅರ್ಥ ಮಾಡ್ಕೊಳ್ಬೇಕಿದೆ. ಇದರ ಭವಿಷ್ಯ ಏನು ಮೇಡಮ್? ಇಂಟರ್ನ್ಯಾಷನಲ್ ವಾಟರ್ಸ್ ಅಂತ ಏನು ಹೇಳ್ತಾರಲ್ಲ, ಅದು ಯಾರ ಅಡಿಯಲ್ಲಿ ಬರುವಂಥದ್ದು, ಯಾರು ಅದನ್ನು ಗವರ್ನ್ ಮಾಡುವಂಥದ್ದು, ಹೇಗೆ ಒಂದು ಅನ್ಪ್ರೊವೋಕ್ಡ್ ಅಟ್ಯಾಕ್ ಅಂತ ಕ್ರಿಟಿಸಿಸಮ್ ಬರ್ತಾ ಇದೆ ಇವಾಗ US ಆ್ಯಂಡ್ ಅಲೈಸ್ ಇನ್ನ ಮೇಲೆ. ಹಾಗೆಯೇ ಇರಾನ್ ರೂಲ್ಸ್ ಬೇಸ್ಡ್, ಇಂಟರ್ನ್ಯಾಷನಲ್ ರೂಲ್ಸ್ ಬೇಸಿಸ್ ಪ್ರಕಾರವಾಗಿ ಸ್ಟ್ರೇಟ್ ಆಫ್ ಹಾರ್ಮುಸ್ನ ಒಂದು ಥ್ರೆಟ್ ಆಗಿ ಇಟ್ಕೊಳ್ಬೋದಾ? ಎನರ್ಜಿ ಸಪ್ಲೈ ಆಗ್ತಾ ಇರೋಂಥದ್ದು ಪ್ರತಿ ಅಂದ್ರೆ ಯಾವ ದೇಶಗಳು ಈ ವಾರ್ನಲ್ಲಿ ಭಾಗವಹಿಸ್ತಿಲ್ವೋ ಅಥವಾ ಒಂದು ಸೈಡ್ ತಗೊಂಡಿದಾರೋ, ಅಲೈನ್ ಆಗಿದಾರೋ, ಅಲೈನ್ ಆಗಿಲ್ವೋ, ಅವ್ರಿಗೂ ಇಂಪ್ಯಾಕ್ಟ್ ಆಗುವಂತಹ, ಅಲೈನ್ ಆಗಿಲ್ದೇ ಇರೋರ್ಗು ಇಂಪ್ಯಾಕ್ಟ್ ಆಗುವಂತಹ ಈ ಸ್ಟ್ರೇಟ್ ಆಫ್ ಹಾರ್ಮುಸಿನ ಒಂದು ಪ್ರಶ್ನೆ. ಇರಾನು ಇದನ್ನ ಒಂದು ನೆಗೋಷಿಯೇಟಿಂಗ್ ಹಾಸ್ಟೇಜ್ ಆಗಿ ಇಟ್ಕೊಳ್ಳುವಂಥದ್ದು ಇಂಟರ್ನ್ಯಾಷನಲ್ ಲಾನಲ್ಲಿ ಅದು ಸರಿನೋ ತಪ್ಪೋ? ಆಕ್ಚುಲಿ ಇದರ UN ಚಾರ್ಟರ್ಸ್, ಇಂಟರ್ನ್ಯಾಷನಲ್ ಲಾ ಪ್ರಕಾರವಾಗಿ ಎಲ್ಲಾನು ಇಂಟರ್ನ್ಯಾಷನಲ್ ವಾಟರ್ಸ್ನ ಇಂತಹ ಒಂದು ಎನರ್ಜಿ ಸಪ್ಲೈನ ಥ್ರೆಟನ್ ಮಾಡೋದು, ಕಟ್ ಮಾಡೋವಂಥದ್ದು ಇಸ್ ಅಗೇನ್ಸ್ಟ್ ರೂಲ್ಸ್ ಬೇಸ್ಡ್ ಆರ್ಡರ್. ಆದರೆ ನಾವಿರೋಂತಹ ಪ್ರಪಂಚ, ಇವತ್ತು ನಾವಿರೋಂತಹ ಜಿಯೋ ಪಾಲಿಟಿಕ್ಸ್ನಲ್ಲಿ ರೂಲ್ಸ್ ಬೇಸ್ಡ್ ಆರ್ಡರಿನ ರೂಲ್ಸ್ ಏನು ಅನ್ನೋದನ್ನೇ ಡಿಫ್ರೆನ್ಸ್, ಅದು ನಮಗೆ ಗೊತ್ತಿಲ್ಲ. ಆ ರೂಲ್ಸ್ ಏನು ಅಂತಾನೆ ಚೇಂಜ್ ಆಗೋಗಿದೆ. ಸೊ ಹಾಗಾಗಿ ಸ್ಟ್ರೇಟ್ ಆಫ್ ಹಾರ್ಮುಸ್ನಲ್ಲಿ ನಡೆದಿರುವಂತಹ ಈ ಒಂದು ಕಪಲ್ ಆಫ್ ವೀಕ್ಸಿನ ಪ್ರೋಗ್ರೆಸ್ ನೋಡ್ಕೊಂಡು ಹೋದರೆ ಇವತ್ತಿಗೆ ಏನು ಹೇಳ್ಬೋದು, ಗಟ್ಟಿಯಾಗಿ ಒಬ್ಬ ಭಾರತೀಯರಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಡಿಪ್ಲೊಮಸಿಯ ಸ್ಟೈಲ್ ಮತ್ತು ಸ್ಟ್ರಾಟಜಿಕ್ ಅಟಾನಮಿಯ ಐಡಿಯಾಲಜಿಕಲ್ ಪೊಸಿಷನಿಂಗ್ ಜಿಯೋ ಪಾಲಿಟಿಕ್ಸ್ನಲ್ಲಿ ಭಾರತಕ್ಕೆ ಬೇಕಾಗಿರುವಂತಹ ಡಿಪ್ಲೊಮ್ಯಾಟಿಕ್ ಎಂಡೆವರ್ಸಿನ ಮೂಲಕ ಸ್ಟ್ರೇಟ್ ಆಫ್ ಹಾರ್ಮುಸ್ನಲ್ಲಿ ಭಾರತದ ಶಿಪ್ಸ್ ಮೂವ್ ಆಗ್ತಾ ಇದೆ. ಅದು ಇವತ್ತು ಮಾತ್ರ ಅಲ್ಲ, ಬಹಳ ದಿವಸಗಳಿಂದ ನಿಜ. ಇನ್ನೂ ವೇಗವಾಗಿ ಶಿಪ್ಸ್ ಬರುತ್ತೆ, ನಮಗೆ ಇನ್ನೂ ವೇಗವಾಗಿ ನಮಗೆ ಬೇಕಾಗಿರುವಂಥ ಫ್ಯೂಲ್ ಸಪ್ಲೈ ಬರುತ್ತೆ ಅನ್ನೋದ್ರ ಬಗ್ಗೆ ಸರ್ಕಾರ ಕೆಲಸ ಮಾಡಿಕೊಂಡು ಬರ್ತಾ ಇದೆ. ಆದರೆ ಒಂದು ವೆರಿ ಅನ್ಸರ್ಟನ್ ಸಿಚುವೇಶನ್. ಇಂತಹ ಒಂದು ಕ್ರೈಸಿಸ್ ಸಿಚುವೇಶನ್ನಲ್ಲಿ ನೋಡಿ, ನಾವು ಪ್ರಿಡಿಕ್ಟ್ ಮಾಡಿರುವಂಥದ್ದಲ್ಲ, ಸರ್ಕಾರ ಪ್ರಿಡಿಕ್ಟ್ ಮಾಡಿರುವಂಥದ್ದಲ್ಲ, ಬಹುಶಃ ವಿಶ್ವಾದ್ಯಂತ ಇವತ್ತು ಮ್ಯಾಟರ್ ಆಫ್ ಫ್ಯಾಕ್ಟ್ ನಡೆದಾದ ನಂತರ ಎಲ್ಲರೂ ಹೇಳ್ಬೋದು ಹಿಂಗೆ ಮಾಡಬಹುದಿತ್ತು ಅಂತ. ಕ್ರೈಸಿಸ್ ಸಿಚುವೇಶನಲ್ಲಿ ಸರ್ಕಾರ ಹೇಗೆ ಬಿಹೇವ್ ಮಾಡಿದೆ ಅಂದರೆ ಪ್ರಯಾರಿಟೈಸೇಷನ್, ಡಿಪ್ಲೊಮಸಿ ಮತ್ತು ಇಂಟರ್ನಲ್ ಡೊಮೆಸ್ಟಿಕ್ ಕೆಪಾಸಿಟಿ ಬಿಲ್ಡಿಂಗ್ನ ಜಾಸ್ತಿ ಮಾಡುವಂಥದ್ದು, ಇದಿಷ್ಟು ಮಾಡ್ಕೊಂಡಿದೆ. ಕ್ರೈಸಿಸ್ನಲ್ಲಿ ನಾವು ಹೇಗೆ ಬಿಹೇವ್ ಮಾಡ್ತೀವಿ ಅನ್ನೋದು ನಮ್ಮ ಸರ್ಕಾರದ ಒಂದು ಸ್ಟ್ರೆಂತ್ನ ತೋರಿಸುತ್ತೆ. ಅದು ಇವತ್ತು ಕಾಣಿಸ್ಕೊಂಡು ಬಂದಿದೆ. ಇದನ್ನ ಇನ್ನು ಮುಂದೆ ಚರ್ಚೆ ಮಾಡ್ಬೋದು ಅಂತ ಹೇಳಿ. ಯಾವ ದೇಶಗಳಿಂದ ಇದು ಏನು ತೈಲ ಆಮದಾಗ್ತಾ ಇದೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಮಗೆ ಕೊಡೋದು. ನಾವು ಬಹಳಷ್ಟು ಈ ಫ್ಯೂಯಲ್ನ ಇಂಪೋರ್ಟ್ ಮಾಡ್ತೀವಿ, ನಮ್ಗೆ ಆ ಡಿಪೆಂಡೆನ್ಸಿ ಇದೆ. ಆ್ಯಂಡ್ ಸರ್ ಇದನ್ನ ಇನ್ನೂ ಮಾತಾಡಬಹುದು, ಇದನ್ನ ಹೇಳ್ಬಹುದು. ಏನು ಅಂದರೆ ಸ್ಟೋರೇಜ್, ಶಾರ್ಟ್ ಟರ್ಮ್ ಸ್ಟೋರೇಜ್ ವರ್ಸಸ್ ಲಾಂಗ್ ಟರ್ಮ್ ಸ್ಟೋರೇಜ್ ಕೆಪಾಸಿಟಿ ನಾವು ಬಿಲ್ಡ್ ಮಾಡಿರುವಂಥದ್ದು ಬರೀ ಶಾರ್ಟ್ ಟರ್ಮಲ್ಲಿ ಬಾಟ್ಲಿಂಗ್ ಇರ್ಬೋದು, ಬಾಟ್ಲಿಂಗ್ ಪ್ಲಾಂಟ್ಸ್ ಇರ್ಬೋದು, ಕೆಪಾಸಿಟಿ ಇದೆ. ಆದರೆ ಲಾಂಗ್ ಟರ್ಮ್ ಸ್ಟೋರೇಜ್ ಆಫ್ LPG ಅದು ಕ್ಯಾಪಿಟಲ್ ಇಂಟೆನ್ಸಿವ್. 1-2 ವರ್ಷದಲ್ಲಿ ಮಾಡೋಕ್ಕಾಗಲಿಲ್ಲ. 60 ವರ್ಷದಲ್ಲಿ ನಾವು ಪ್ರಯಾರಿಟೈಸ್ ಮಾಡ್ಕೊಂಡು ಬಂದಿಲ್ಲ. ನಮ್ಮ LPG ಕನ್ಸ್ಯೂಮರ್ ಬೇಸ್ ಜಾಸ್ತಿ ಆಗಿದೆ. 14 ಕೋಟಿಯಿಂದ 33 ಕೋಟಿ, ಅದಕ್ಕೆ ಬಹಳಷ್ಟು ಉಜ್ವಲ ಕಸ್ಟಮರ್ಸನ್ನು ಆ್ಯಡ್ ಮಾಡಿದ್ದಾರೆ. ಸೊ ಇದು ಆಗಿದ್ದು ನಿನ್ನೆ ಮೊನ್ನೆ ಅಲ್ಲ, ಈ 2026ನಲ್ಲೂ ಕೂಡ ಅಲ್ಲ. ಈ ಸರ್ಕಾರ ಬಂದಾದ ನಂತರ ಒಂದು ಡೈವರ್ಸಿಫಿಕೇಶನ್ ಪ್ಲಾನ್, ನಮಗೆ ಬಹಳಷ್ಟು ಡಿಪೆಂಡೆನ್ಸಿ ಇದ್ದಿದ್ದು ವೆಸ್ಟ್ ಏಷ್ಯಾ ಮೇಲೆ. ಆದರೆ ಇವತ್ತು ನಾವು US ಬಹಳಷ್ಟು ಬೇರೆ ಬೇರೆ ದೇಶಗಳಿಂದ ನಾವು LPG ಸ್ಪೆಸಿಫಿಕ್ ಆಗೂ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ
ಪ್ರಪಂಚದ ಯಾವ ಕೋಣೆಯಿಂದ ಬರಬೇಕು ಅಂದರೆ ಅದಕ್ಕೊಂದು ಟೈಮ್ ಲಿಮಿಟ್ ಇರುತ್ತೆ, ಟೈಮ್ ಸ್ಪೆಸಿಫಿಕೇಶನ್ ಇರುತ್ತೆ. ವೆಸ್ಟ್ ಏಷ್ಯಾಯಿಂದ ಬರೋದು ಬೇಗ, ನಮಗೆ ಇನ್ವೆಸ್ಟ್ಮೆಂಟ್ ಕಡಿಮೆ. ಆದರೆ US ಇಂದ ಬರೋದು, ಬೇರೆ ಬೇರೆ ದೇಶಗಳಿಂದ ಬರೋದು ಇನ್ನೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅನ್ನೋದ್ರ ಬಗ್ಗೆ ನಾವು ಅದು ನಮ್ಮ ತಲೆಯಲ್ಲಿ ಇರಬೇಕು. ಬಟ್ ಡೈವರ್ಸಿಫೈ ಅಂತೂ ಮಾಡಿದ್ದೀವಿ. ಓಕೆ ವಿಜಯ್ ಸರ್, ಅವರು ದೇಶಕ್ಕೆ ಹೇಗೆ ಗ್ಯಾಸ್ ಬರ್ತಿದೆ ಅಂತ ಹೇಳಿದರು. ಹೇಗೆ ಹಂಚಿಕೆ ಆಗುತ್ತೆ, ಡಿಸ್ಟ್ರಿಬ್ಯೂಷನ್ ಹೇಗೆ ಆಗುತ್ತೆ? ಮೊದಲಿಗೆ ಇದು ಮೇಡಮ್ ಹೇಳ್ದಂಗೆ ಸಮುದ್ರದ ಮುಖಾಂತರನೇ ಬರುವಂಥದ್ದು. ಆದರೆ ನಮ್ಮಲ್ಲಿ ಗೃಹ ಬಳಕೆಗೆ ಕೊಡುವಂಥ ಗ್ಯಾಸಿಗೆ ಇಲ್ಲಿವರೆಗೂ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗಿಲ್ಲ. ಕಾರಣ ಏನು ಅಂತಂದರೆ ನಮ್ಮಲ್ಲಿ ಅದಕ್ಕೆ ಸ್ಟೋರೇಜು ಇತ್ತು. ಶುರುನಲ್ಲೇ ಸರ್ಕಾರ ಏನು ಮಾಡಿದೆ, ಕಮರ್ಷಿಯಲ್ ಸಿಲಿಂಡರ್ಸ್ಗಳನ್ನೆಲ್ಲ ಕಂಟ್ರೋಲ್ ಮಾಡಿ ಡೊಮೆಸ್ಟಿಕ್ ಸಿಲಿಂಡರ್ಸ್ಗೆ ಒತ್ತು ಕೊಟ್ಟಿದೆ. ಯಾಕಂದರೆ ಮನೆಗಳಿಗೆ ಸಿಲಿಂಡರ್ ತಲುಪಬೇಕು ಅಂತ ಅಂದ್ಬಿಟ್ಟು ಹೌದು ಮಾಡಿದೆ. ಇದರಲ್ಲಿ ಪ್ರಾಬ್ಲಮ್ ಏನಕ್ಕೆ ನಮ್ಮ ಕಣ್ಣು ಕಾಣಿಸ್ತಾ ಇದೆ ಈ ಮಟ್ಟದಲ್ಲಿ ಅಂತಂದರೆ, ಯಾವಾಗ ಈ ಕಮರ್ಷಿಯಲ್ ಸಿಲಿಂಡರ್ನ ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು, ಆಗ ಜನಕ್ಕೆಲ್ಲ ಒಂದು ಗಾಬರಿ ಆಗೋಯಿತು, ನಮಗೆ ಮನೆಗೆ ಬರುತ್ತೋ ಇಲ್ಲೋ ಸಿಲಿಂಡರ್ ಅಂತ ಅಂದ್ಬಿಟ್ಟು ಏನು ಮಾಡಿದ್ರು, ಪ್ಯಾನಿಕ್ ಬುಕ್ಕಿಂಗ್ ಅಂತ ಹೇಳಿದ್ದಾರೆ. ಅವರು ಅದನ್ನು ಎಲ್ಲರೂ ಒಂದೇ ಸರಿ ಬುಕ್ ಮಾಡೋಕ್ಕೆ ಶುರು ಮಾಡಿದ್ರು. ನಮ್ಮಲ್ಲಿ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಹೇಗಿದೆ ಅಂತಂದರೆ, ಅದು ಆ್ಯಾವರೇಜ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ, ಪ್ರತಿದಿನ ಆಗಬೇಕು. ಒಂದೇ ದಿನ ಒಂದು ತಿಂಗಳದ್ದು ಕೊಡೋಕ್ಕಾಗೋದಿಲ್ಲ ನಮಗೆ. ಇಲ್ಲೇನಾಗೋಯಿತು ಅಂದರೆ, ಪ್ರತಿ ದಿವಸ ಒಂದು ದಿವಸಕ್ಕೆ ಆಗೋವಂಥ ಬುಕ್ಕಿಂಗ್, ಡೆಲಿವರಿ ಮಾಡೋವಂಥ ಇದನ್ನು 5 ದಿವಸಕ್ಕೆ ಆಗುವಷ್ಟು ಬುಕ್ಕಿಂಗ್ ಬರೋಕ್ಕೆ ಶುರು ಆಯಿತು ನಮಗೆ. ಫಾರ್ ಎಕ್ಸಾಂಪಲ್ ಒಂದು 100 ಸಪ್ಲೈ ಮಾಡೋ ಕೆಪಾಸಿಟಿ ಒಬ್ರಿಗಿತ್ತು ಅಂದರೆ 500 ಬುಕ್ಕಿಂಗ್ಗಳು ಬಂದು, ಅವಾಗ ಏನಾಗುತ್ತೆ, 500 ಮಾಡೋ ಅಷ್ಟೊತ್ತಿಗೆ 4 ದಿವಸ ಆಗ್ಬಿಡುತ್ತೆ. ಆ ಮುಂದಿನ 4 ದಿವಸದಲ್ಲಿ ಇನ್ನೊಂದಷ್ಟು ಬುಕ್ಕಿಂಗ್ಗಳು ಬಂದ್ಬಿಡ್ತವೆ. ಸೊ ಆ ಕೊನೆಗೆ 4ನೇ ದಿವಸದಲ್ಲಿ ಯಾರು ಬುಕ್ ಮಾಡಿರ್ತಾನೆ ಅವನಿಗೆ ತಲುಪೋ ಅಷ್ಟೊತ್ತಿಗೆ 7, 8, 10 ದಿವಸಗಳು ಆಗೋಗ್ಬಿಡ್ತವೆ. ಇದು ಜನಕ್ಕೆ ಇದು ನಿಜ ಅನಿಸ್ಬಿಡ್ತು. ಆದರೆ ಇದೆಲ್ಲ ಶುರುವಾಗಿರೋದು ಈ ಪ್ಯಾನಿಕ್ ಬುಕ್ಕಿಂಗಿಂದನೇ. ಸೊ ಜನರಲ್ಲಿ ನಾವೇನು ಕೇಳ್ಕೊಬೋದು ಅಂತ ಅಂದರೆ, ಎಲ್ಲರಿಗೂ ಸಿಲಿಂಡ್ರು ಬರ್ತಾ ಇದೆ, ತಲುಪುತ್ತೆ, ಬಟ್ ನೀವು ಸ್ವಲ್ಪ ಕಾಯಬೇಕಾಗತ್ತೆ ಅಂದರೆ ನಿಮ್ಗೆ ಯಾವಾಗ ಅವಶ್ಯಕತೆ ಇರುತ್ತೋ ಆವಾಗ ಬುಕ್ ಮಾಡಿ ತಗೊಳ್ಳಿ. ಹೊಟ್ಟೆ ಹಸಿದಾಗ ಊಟ ಮಾಡಿ. ಮೊದಲೇ ಸ್ಟೋರ್ ಮಾಡೋಕ್ಕೂ ಆಗಲ್ಲ, ಮಾಡಿದ್ರೂ ಅದು ಉಪಯೋಗಕ್ಕೂ ಬರೋದಿಲ್ಲ. ಆ ರೀತಿ ನೀವು ಜನ ಕಾದು ಅವ್ರಿಗೆ ಯಾವಾಗ ಬೇಕೋ ಸಿಲಿಂಡ್ರು ಅವಾಗ ಬುಕ್ ಮಾಡೋದ್ರಿಂದ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ. ಎಷ್ಟು ಸಿಲಿಂಡರ್ ನಿಮಗೆ ಲಭ್ಯ ಇರುತ್ತೆ ಸರ್? ಅದು ಲಭ್ಯತೆ ಬಂದು ನಮ್ಮ ಗ್ರಾಹಕರ ಸಂಖ್ಯೆ ಮತ್ತು ನಮ್ಮ ಬೇಡಿಕೆ ಮೇಲೆ ಹೋಗುತ್ತೆ. ಎಷ್ಟು ಬೇಡಿಕೆ ಇರುತ್ತೋ ಅದು ಪ್ರಕಾರವಾಗಿ ಮೊದಲಿಂದನೂ ಅಷ್ಟೇ ನಮಗೆ 1ನೇ ತಾರೀಕಿನಿಂದ ಒಂದು 20ನೇ ತಾರೀಕುವರೆಗೂ ಜಾಸ್ತಿ ಬೇಡಿಕೆ ಇರುತ್ತೆ. ಯಾಕಂದರೆ ಸಂಬಳ ಬರುತ್ತೆ, ಬುಕ್ಕಿಂಗ್ಸ್ ಜಾಸ್ತಿ ಆಗುತ್ತೆ. 15, 20ನೇ ತಾರೀಕು ನಂತರ ಕಮ್ಮಿ ಆಗ್ತಾ ಹೋಗುತ್ತೆ. ತಿರ್ಗಾ ನೆಕ್ಸ್ಟು ಸಂಬಳ ಬರೋ ಟೈಮ್ಗೆಲ್ಲನೂ ಈ ಪ್ಯಾಟರ್ನ್ ಆಗೇ ಬಂದಿದೆ. ಅದ್ರ ಪ್ರಕಾರವಾಗಿ ಎಲ್ಲನೂ ಸೆಗ್ರಿಗೇಟ್ ಆಗಿರುತ್ತೆ. ಒಂದೇ ಸರಿ ಕೊಡಬೇಕು ಅಂತಂದರೆ ಇದು ತಾಪತ್ರೆ ಆಗ್ತಾ ಇದೆ ಅಷ್ಟೇ. ಸುರಭಿ ಮೇಡಮ್, ಈಗ ಭಾರತ ವಿದೇಶಾಂಗ ನೀತಿ ಏನಿದೆ ಅಂತ ಹೇಳಿದರೆ ಅಲಿಪ್ತ ನೀತಿ ಇದೆ. ಸೊ ಇಂಥ ಸಂದರ್ಭದಲ್ಲೂ ಏನು ಒಂದಷ್ಟು ಹಡಗುಗಳನ್ನು ತಡೆ ಹಿಡಿಯುವಂಥ ಒಂದು ಪ್ರಯತ್ನ ಆಗಿದೆ ಹೊರ್ಮುಜ್ ಜಲಸಂಧಿಯಲ್ಲಿ. ಭಾರತ ಯಾವ ರೀತಿಯಾದಂಥ ಒಂದು ನಿರ್ವಹಣೆಯನ್ನು ಮಾಡ್ತಾ ಇದೆ, ಮತ್ತು ಇರಾನ್ ಹಾಗೂ ಭಾರತದ ನಡುವಿನ ರಾಜತಾಂತ್ರಿಕತೆ ಬಗ್ಗೆ ನಮಗೆ ತಿಳಿಸ್ಕೊಡೋದಾದ್ರೆ? ಒಂದು ಸಿವಿಲೈಸೇಷನಲ್ ಕನೆಕ್ಟು ಇರೋದು ಕೂಡ ಇರಾನಿನ ಜೊತೆಗೆ. 2 ದೇಶಗಳು ಓಲ್ಡ್ ಸಿವಿಲೈಸೇಷನ್ಸ್, ಹಾಗಾಗಿ ಆ ಒಂದು ಕನೆಕ್ಟ್ ಇದ್ದೇ ಇರೋವಂಥದ್ದು. ಅದನ್ನು ಹೇಳ್ತಾ ಈ ಒಂದು ಸರ್ಕಾರದ ಡಿಪ್ಲೊಮ್ಯಾಟಿಕ್ ಸ್ಟಾನ್ಸ್ ಏನಿದೆ ಅಂದರೆ ಸ್ಟ್ರಾಟಜಿಕ್ ಅಟಾನಮಿ. ನಾವು ಯುಕ್ರೇನ್ ವಾರ್ನಲ್ಲೂ ನೋಡಿದ್ವಿ. ಭಾರತಕ್ಕೆ ಬೇಕಾಗಿರುವಂತಹ ಸ್ಟಾನ್ಸ್ ಅಂದರೆ ಅದೇನು ನಾನ್ ಅಲೈನ್ಮೆಂಟ್ ಅಂತ ನೆಹರು ಅವರು ಹೇಳ್ಕೊಂಡು ಬಂದಿದ್ದು, ನಾವು ಯಾರ ಸೈಡನ್ನು ತಗೊಳ್ಳೋದಿಲ್ಲ, ನಾವು ಯಾರ ಪರವಾಗೂ ಏನು ಮಾಡೋದಿಲ್ಲ, ಯಾರ ಪರವಾಗೂ ಮಾತಾಡೋದಿಲ್ಲ ಅಂತ. ಈ ನಾನ್ ಅಲೈನ್ಮೆಂಟಿಂದ ನಮಗೆ ಯಾವ ಥರ ಬೆನಿಫಿಟ್ ಆಯಿತು ಅಂತ ನೋಡೋದಕ್ಕೆ ಒಂದು ಕ್ಷಣ ಯೋಚನೆ ಮಾಡಿದ್ರೆ, ಬಹುಶಃ ಆ ಸಮಯದಲ್ಲಿ ಅಲ್ಲಿ ಬೇಕಾಗಿರುವಂತಹ ಆ ಒಂದು ಜಿಯೋಪೊಲಿಟಿಕಲ್ ಸಿಚುವೇಶನಲ್ಲಿ ನಾನ್ ಅಲೈನ್ಮೆಂಟ್ ಡೆಲಿವರ್ ಆಯ್ತೋ ಇಲ್ವೋ ಅನ್ನೋದು ಬೇರೆ ಚರ್ಚೆ. ಆದರೆ ಇವತ್ತಿಗೆ ಒಂದು ಆಸ್ಪಿರೇಷನಲ್ ಭಾರತ, ಆತ್ಮನಿರ್ಭರತದಲ್ಲಿ ತೊಡಗಿಸ್ಕೊಂಡಿರುವಂತಹ ಭಾರತಕ್ಕೆ ಬೇಕಾಗಿರುವಂಥದ್ದು, ನಾವು ಒಂದು ಗ್ಲೋಬಲೈಸ್ಡ್ ವರ್ಲ್ಡಲ್ಲಿ ಇರೋದು, ಒಂದು ಗ್ಲೋಬಲೈಸ್ಡ್ ಎಕಾನಮಿನಲ್ಲಿ ಫಂಕ್ಷನ್ ಆಗ್ತಾ ಇರೋದು. ನಮ್ಮಲ್ಲಿರುವಂತಹ ಸ್ಟ್ರೆಂತ್ಸು ಬೇರೆಯವರು ಅಲ್ಲಿ ಇಲ್ಲ,
ನಮ್ಮಲ್ಲಿರುವಂತಹ ಕೇಪಬಿಲಿಟಿ ಬೇರೆಯವರಲ್ಲಿ ಇಲ್ಲ. ನಾವು ಗ್ರೋ ಆಗ್ತಿರುವಂತಹ ಸಂದರ್ಭದಲ್ಲಿ ನಮಗೆ ಬೇಕಾಗಿರುವಂತಹ ರಿಸೋರ್ಸಸ್, ನ್ಯಾಚುರಲ್ ರಿಸೋರ್ಸಸ್ ಇರ್ಬೋದು, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ರಿಲೇಟೆಡ್ ಇರಬಹುದು, ಇದೆಲ್ಲಾನು ನೋಡ್ಕೊಂಡು ಹೋದ್ರೆ ನಾವು ಇವತ್ತು ನಾನ್ ಅಲೈನ್ಡ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಅಲೈನ್ಡ್ ವಿತ್ ಅವರ್ ಸೆಲ್ಸ್. ಭಾರತ ಅಲೈನ್ಡ್ ಆಗಿರ್ಬೇಕಾಗಿದೆ. ನಮಗ್ ಬೇಕಾಗಿರೋದನ್ನ ನಾವು ಬೇರೆ ದೇಶಗಳಿಂದ ವಿದೇಶಗಳಿಂದ ತಗೊಂಡು ಬರಬೇಕಾಗಿದೆ. ಮತ್ತೆ ನಮ್ಮ ಕೇಪಬಿಲಿಟಿನ ತಗೊಂಡು ಹೋಗಿ ಅಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿ ಅವ್ರ ಎಕಾನಮಿನ ಸಪೋರ್ಟ್ ಮಾಡೋದಕ್ಕೂ ನಮಗೆ ಅವಕಾಶನೂ ಬೇಕಾಗಿದೆ. ಹಾಗಾಗಿ ಇರಾನ್ ಜೊತೆ ನಮಗೆ ಇರುವಂತಹ ಲಾಂಗ್ ಸ್ಟ್ಯಾಂಡಿಂಗ್ ರಿಲೇಶನ್ಶಿಪ್ನ ಆ ಸ್ಟ್ರಾಟಜಿಕ್ ಅಟಾನಮಿ ಲೆನ್ಸ್ ಇಂದನೇ ನಾವು ವ್ಯೂ ಮಾಡಬೇಕು. ಬೇರೆ ವೆಸ್ಟರ್ನ್ ಅಲೈಸ್, ವೆಸ್ಟರ್ನ್ ನೇಷನ್ಸ್ಗೆ ಹೇಗೆ ನಾವು ವೆರಿ ಕ್ಲಿಯರ್ ಆಗಿ ಹೇಳಿದೀವಿ, ದೇನಾ ಶಿಪ್ ಅಂತ, ಇರಾನಿನ ದೇನಾ ಶಿಪ್ ಇಲ್ಲಿ ಮ್ಯಾರಿಟೈಮ್ ಕಾನ್ಫರೆನ್ಸ್ಗೆ ಬಂದಿತ್ತು. ಅದನ್ನ ಇಂಡಿಯನ್ ಓಷನ್ ವ್ಯಾಪ್ತಿನಲ್ಲಿ, ಆದರೆ ಇಂಡಿಯಾನಲ್ಲ, ಇಂಡಿಯಾದ ರೆಸ್ಪಾನ್ಸಿಬಿಲಿಟಿ ಆಗಿರಲಿಲ್ಲ, ಆದರೆ ಇಂಡಿಯನ್ ಓಷನ್ನಿನ ವ್ಯಾಪ್ತಿಯಲ್ಲಿ ಅಟ್ಯಾಕ್ ಮಾಡಿದಾಗ ಇಂಡಿಯಾ ಕಂಡೆಮ್ ಮಾಡಿದಂಥದ್ದು, ಸ್ಟ್ರಾಂಗ್ ಆಗಿ ಅದಕ್ಕೆ ಅಬ್ಜೆಕ್ಷನ್ ರೇಸ್ ಮಾಡಿತ್ತು. ವೆಸ್ಟರ್ನ್ ಅಲೈಸ್ಗೆ ನೀವು ಹೇಳಿದ್ದೆಲ್ಲ ಮಾಡ್ತೀವಿ ಅಂತಲೂ ಹೇಳಿಲ್ಲ, ಆದರೆ ಇರಾನನ್ನ ನಾವು ಸಪೋರ್ಟ್ ಮಾಡ್ತೀವಿ ಮಾಡಲ್ಲ ಅಂತಲೂ ಹೇಳಿಲ್ಲ. ಇದು ದಟ್ ಇಸ್ ದೇರ್ ಡಿಫಿಕಲ್ಟಿ ಆ್ಯಂಡ್ ದೇರ್ ರೀಜನಲ್ ಕಾನ್ಫ್ಲಿಕ್ಟ್. ಆದರೆ ಭಾರತಕ್ಕೆ ಬೇಕಾಗಿರುವಂಥದ್ದು ಎನರ್ಜಿ ಸಪ್ಲೈ ಆ್ಯಂಡ್ ಆ ಆ್ಯಂಡ್ ವೆರಿ ವಾಸ್ಟ್ ನೇಷನ್. ನಮ್ಮ ಎಕಾನಮಿನ ಡಿಪೆಂಡೆನ್ಸಿ ಇರುವಂತಹ ಸಮಯದಲ್ಲಿ ವಾಸ್ಟ್ ನೇಷನ್ ಆಗಿರುವಂಥದ್ದು, ಗ್ರೋಯಿಂಗ್ ಪಾಪ್ಯುಲೇಷನ್, ಗ್ರೋಯಿಂಗ್ ಎಕಾನಮಿಯ ಸಂದರ್ಭದಲ್ಲಿ ನಮಗೆ ಬೇಕಾಗಿರುವಂಥದ್ದು ಆ ಎನರ್ಜಿ ಸಪ್ಲೈ. ಇದನ್ನು ನಾವು ಡಿಪ್ಲೊಮ್ಯಾಟಿಕ್ಲಿ ಅಪ್ರೋಚ್ ಮಾಡಿ ಇರಾನಿಗೆ ನೋಡಿ ದಿಸ್ ಇಸ್ ಆ್ಯಂಡ್ ಆ ಗುಡ್ ರಿಲೇಷನ್ಶಿಪ್ ಇರೋದ್ರಿಂದ ನಮಗೆ ಬಹಳಷ್ಟು, ಎಷ್ಟು ದೇಶಕ್ಕೆ ಇದನ್ನು ಮಾಡೋಕ್ಕಾಯಿತು? ಬಹಳ ಕಡಿಮೆ. ಫ್ಯೂಯಲ್ ಪ್ರೈಸಸ್ ಎಲ್ಲೆಲ್ಲಿ ಇನ್ಕ್ರೀಸ್ ಆಗಿದೆ, ಎಲ್ಲ ಕಡೆ ಫ್ಯೂಯಲ್ ಪ್ರೈಸ್ ಇನ್ಕ್ರೀಸ್ ಆಗಿರುವಂಥದ್ದು. ಭಾರತದಲ್ಲಿ ಬಿಫೋರ್ ದ ವಾರ್ ಒಂದು ಶಾರ್ಟ್ ಇನ್ಕ್ರೀಸ್ ಇತ್ತು ಹೊರತು ಡ್ಯೂರಿಂಗ್ ದ ಈ ವಾರ್ ಕಾನ್ಫ್ಲಿಕ್ಟ್ ಶುರುವಾದ ನಂತರ ಬಹಳಷ್ಟು ಪ್ರೊಟೆಕ್ಟ್ ಮಾಡಿದ್ದೀವಿ ನಾವು. ಅದನ್ನು ಮಾಡೋಕ್ಕೆ ಯಾಕೆ ಆಗಿದೆ ಅಂದರೆ ಗುಡ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಇಟ್ಕೊಂಡಿರುವಂಥ. ವಿಜಯ್ ಸರ್, ಏನು ಗ್ಯಾಸ್ ಹೇಗೆಲ್ಲ ಡಿಸ್ಟ್ರಿಬ್ಯೂಷನ್ ಆಗ್ತಿತ್ತು ಅಂತ ಹೇಳಿ ಮಾತಾಡ್ತಾ ಇದ್ವಿ. ಎಲ್ಲೆಲ್ಲಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಪ್ಲಾಂಟ್ಗಳಿವೆ ಇವು? ಕರ್ನಾಟಕದಲ್ಲಿ ಒಂದೇ ಜಾಗದಲ್ಲಿ ಮಂಗಳೂರಲ್ಲಿ ಮಾತ್ರ ಇರೋದು. MRPL ಅಂತ ONGC ಅವರು ಅದನ್ನ ಅವರು ಪ್ಲ್ಯಾಂಟ್ ಆಗಿರ್ತದೋ. ಅದು ಬಿಟ್ಟು ಸೌತಲ್ಲಿ ಅಂತಂದರೆ ಕೊಚ್ಚಿನಲ್ಲಿದೆ, ವಿಶಾಖಪಟ್ಟಣದಲ್ಲಿದೆ, ಇಲ್ಲಾಂದರೆ ಬಾಂಬೆಯಿಂದನೇ ಬರಬೇಕು ನಮಗೆ. ಹೇಗೆ ಪೂರೈಕೆ ಆಗುತ್ತೆ ಮನೆಗೆ? ವಿದೇಶಗಳಿಂದ ಬರೋವಂಥದ್ದು ಹಡಗಲ್ಲಿ ನಮಗೆ ಮಂಗಳೂರಿಗೆ ಬರುತ್ತೆ. ಬೆಂಗಳೂರಿಗೆ ಹೇಳೋ ಅಂಥದ್ದಾದರೆ ಮಂಗಳೂರಿಗೆ ಬರುತ್ತೆ. ಮಂಗಳೂರಿಂದ ನಮಗೆ 2 ವಿಧದಲ್ಲಿ ಬರುತ್ತೆ. ಒಂದು ಪೈಪ್ಲೈನ್ ಇದೆ, ಪೈಪ್ಲೈನ್ ಮುಖಾಂತರ ಬರುತ್ತೆ. ಇಲ್ಲಾಂದರೆ ಗ್ಯಾಸ್ ಟ್ಯಾಂಕರ್ಗಳು ಅದ್ರ ಮುಖಾಂತರ ಬರುತ್ತೆ. ಅದು ನಮ್ಮ ರಿಫಿಲ್ಲಿಂಗ್ ಪ್ಲ್ಯಾಂಟ್ ಅಂತೀವಿ, ಬಾಟ್ಲಿಂಗ್ ಪ್ಲ್ಯಾಂಟು, ಅಲ್ಲಿಗೆ ಬರುತ್ತೆ. ಅಲ್ಲಿ ಸ್ಟೋರ್ ಆಗುತ್ತೆ. ಅಲ್ಲಿ ಸ್ಟೋರೇಜ್ ಎಷ್ಟಿರುತ್ತಂದರೆ ನಮ್ಮ ರಿಕ್ವೈರ್ಮೆಂಟ್ ಏನಿರುತ್ತೆ, ಅವಶ್ಯಕತೆ ಏನಿದೆ ಅದರ 3-4 ದಿವಸ ಅಷ್ಟು ಸ್ಟೋರೇಜ್ ಇರುತ್ತೆ ಅಲ್ಲಿ. ಅಲ್ಲಿಂದ ನಮಗೆ ಚಿಕ್ಕ ಸಿಲಿಂಡರ್ಗಳಲ್ಲಿ ರೀಫಿಲ್ ಆಗಿಬಿಟ್ಟು ಅಲ್ಲಿಂದ ಲಾರಿ ಮುಖಾಂತರ ನಮ್ಮ ಗೋಡೌನ್ಗಳಿಗೆ ಬರುತ್ತೆ, ಡಿಸ್ಟ್ರಿಬ್ಯೂಟರ್ಸ್ ಗೋಡೌನ್ ಬರುತ್ತೆ. ಅಲ್ಲಿ ಅದು ಏನು ಅವಶ್ಯಕ ಟೆಸ್ಟ್ಗಳನ್ನೆಲ್ಲ ಮಾಡಿ ಅಲ್ಲಿಂದ ಮುಂದೆ ಕಸ್ಟಮರ್ ಮನೆಗಳಿಗೆ ನಮ್ಮ ಡೆಲಿವರಿ ಮ್ಯಾನ್ಗಳು ತಗೊಂಡೋಗಿ ಸಪ್ಲೈ ಮಾಡ್ತಾರೆ. ಸುರಭಿ ಮೇಡಮ್, ಇಡೀ ಏನು ಭಾರತದಲ್ಲಿ ಅತಿ ಹೆಚ್ಚಾದಂತಹ LPGಯನ್ನು ಬಳಕೆ ಮಾಡ್ತಿದ್ದೀವಿ. ಇಂಥ ಒಂದು ಸಂಘರ್ಷದ ಸಮಯದಲ್ಲಿ ಭಾರತ ಇದನ್ನು ಹೇಗೆ ನಿರ್ವಹಿಸ್ತಾ ಇದೆ? ಮೊದಲನೇದಾಗಿ ಇಂತಹ ಒಂದು ಕ್ರೈಸಿಸ್ ಸಿಚುವೇಶನ್ನಲ್ಲಿ ಇನ್ಫಾರ್ಮೇಷನ್ ಆಕ್ಸೆಸಿಬಿಲಿಟಿ ಇದೆಯಲ್ಲ ಬಹಳ ಮುಖ್ಯ ಆಗುತ್ತೆ. ಸರ್ ಹೇಳ್ದಂಗೆ ಆ ಪ್ಯಾನಿಕ್ ಬುಕ್ಕಿಂಗ್ ಆಯ್ತಲ್ಲ, ಅದರಿಂದ ಸಹಜ ಎಲ್ಲರಿಗೂ ಹೆದರಿಕೆ ಆಯಿತು. ಮತ್ತು ಈ ಜ್ಞಾಪಕ ಇರಲಿ, ನಾವೆಲ್ಲ ಕೋವಿಡನ್ನು ನೋಡ್ಕೊಂಡು ಬದುಕಿರುವಂಥವ್ರು. ಹಾಗಾಗಿ ನಮಗೆ ಆ ಒಂದು ಏನಾಗಬಹುದು, ಏನಾಗದೇ ಇರ್ಬೋದು, ಆ ಹೆದರಿಕೆ, ಆ ರಿಯಾಕ್ಷನ್, ಆ ಟ್ರಾಮಾಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಇಂತಹ ಒಂದು ಸಮಯ ಬಂದಾಗ ಎಲ್ಲರಿಗೂ ಹೆದರಿಕೆ ಆಯಿತು, ಸಿಗಲ್ವೋ ಅಂತ. ಸರ್ಕಾರ ಇಮಿಡಿಯೇಟಾಗಿ ಏನು ಮಾಡ್ತು ಅಂದರೆ ಆ ಇನ್ಫಾರ್ಮೇಷನ್ ಅಸಿಮಿಟ್ರಿಯನ್ನು ಫಿಕ್ಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿತ್ತು. ನೀವು ನೋಡಿದ್ರೆ ದಿನಾಗ್ಲೂ ಈ ಒಂದು ಯುದ್ಧ ಶುರುವಾದ ನಂತರ ದಿನಾಗ್ಲೂ ಕೂಡ ಒಂದು ಇಂಟರ್ ಮಿನಿಸ್ಟ್ರಿಯಲ್ ಬ್ರೀಫಿಂಗ್ ಬರ್ತಾ ಇದೆ. ಪ್ರತಿ ದಿವಸ ಏನ್ ಸಪ್ಲೈ ಎಷ್ಟಿದೆ, ಎಷ್ಟು ರಿಫೈನರಿ ಕೇಪಬಿಲಿಟಿ ಎಷ್ಟು ಇನ್ಕ್ರೀಸ್ ಆಗಿದೆ ಡೊಮೆಸ್ಟಿಕ್ ಅಲ್ಲಿ, ಯಾವ ಸೆಕ್ಟರ್ಸ್ಗೆ ಪ್ರಯಾರಿಟೈಸ್ ಮಾಡಬೇಕಾದಂತಹ ಅನಿವಾರ್ಯತೆ ನಮಗಿದೆ ಇವಾಗ, ಯಾರ್ದು ಏನ್ ಕನ್ಸರ್ನ್ ಇದೆ ಇದಿಷ್ಟನ್ನು ಡಿಸ್ಕಸ್ ಮಾಡುವಂತಹ ಒಂದು ಇಂಟರ್ ಮಿನಿಸ್ಟೀರಿಯಲ್ ಬ್ರೀಫಿಂಗ್ ಗವರ್ಮೆಂಟ್ ಆಫ್ ಇಂಡಿಯಾ ಮಾಡುತ್ತೆ. ಸೊ ಇನ್ಫಾರ್ಮೇಶನ್ ಅಸಿಮಿಟ್ರಿನ ತೆಗೆದ್ರೆ ಆ ಪ್ಯಾನಿಕ್ ಬೈಯಿಂಗ್
ಇದೆಯಲ್ಲ ಅದು ಕಡಿಮೆ ಆಗಬಹುದು ಅಂತ ಒಂದು ಆಲೋಚನೆಯಿಂದ ಶುರುವಾಗಿದ್ದು. ಒಂದು. ಎರಡನೇದು, ಎಲ್ಲ ಚೀಫ್ ಸೆಕ್ರೆಟರೀಸು, ಕರ್ನಾಟಕ ಸರ್ಕಾರದ ಇನ್ಕ್ಲೂಡಿಂಗ್ ಎಲ್ಲ ಚೀಫ್ ಸೆಕ್ರೆಟರೀಸು ಒಂದು ಡೈರೆಕ್ಟ್ ಲೈನಿನ ಕಾನ್ವರ್ಸೇಷನ್ ಎನರ್ಜಿ ಮಿನಿಸ್ಟ್ರಿ ಜೊತೆಗೆ ಇಟ್ಕೊಂಡಿತ್ತು. ಏನು ಅಂದರೆ ಫೈನಲಿ ಸ್ಟೇಟ್ಸ್ ಆರ್ ಇಂಪ್ಲಿಮೆಂಟೇಷನ್ ಬಾಡೀಸ್ ಅಲ್ವಾ. ಹೋರ್ಡಿಂಗ್ ಆಗ್ತಿದ್ರೆ, ಬ್ಲ್ಯಾಕ್ ಮಾರ್ಕೆಟಲ್ಲಿ ಸೇಲ್ ಆಗ್ತಿದ್ರೆ ಇದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಸ್ಟೇಟ್ ಗೌರ್ಮೆಂಟ್ಸಿಂದ ಒಂದು ಕ್ವಿಕ್ ಆಗಿ ಆಕ್ಷನ್ ಆಗಬೇಕಿತ್ತು. ಹಾಗಾಗಿ ಚೀಫ್ ಸೆಕ್ರೆಟರೀಸ್, ಎನರ್ಜಿ ಮಿನಿಸ್ಟ್ರಿ ಆ್ಯಂಡ್ ಇಂಟರ್ ಮಿನಿಸ್ಟೀರಿಯಲ್ ಡಿಪಾರ್ಟ್ಮೆಂಟ್, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅಕ್ರಾಸ್ ಡಿಫ್ರೆಂಟ್ ಮಿನಿಸ್ಟ್ರೀಸ್ ಒಂದು ಮಾತುಕತೆ ಇಟ್ಕೊಂಡು ಹೇಗೆ ನಾವು ಇದನ್ನು ನಿಲ್ಲಿಸಬಹುದು, ಪ್ಯಾನಿಕ್ ಬೈಯಿಂಗ್ ಪ್ಲಸ್ ಇದನ್ನು ಮುಖ್ಯವಾಗಿ ಹೇಳಬೇಕಾಗಿರುವಂಥದ್ದು, ನಮ್ಮ ದೇಶದಲ್ಲಿ ಡೊಮೆಸ್ಟಿಕ್ ಕೇಪಬಿಲಿಟಿ, ಡೊಮೆಸ್ಟಿಕ್ ಸಿಲಿಂಡರ್ಸ್, ಡೊಮೆಸ್ಟಿಕ್ LPG ರೆಗ್ಯುಲೇಟೆಡ್ ಮಾರ್ಕೆಟ್. ಆದರೆ ಕಮರ್ಷಿಯಲ್ ಈಸ್ ನಾಟ್ ಸೋ ಫಾರ್ ಹ್ಯಾಸ್ ನಾಟ್ ಬಿನ್ ರೆಗ್ಯುಲೇಟೆಡ್. ಇದನ್ನು ಹೇಳ್ತಾ ಬಹಳಷ್ಟು ಸ್ಟೆಪ್ಸ್ ತಗೊಂಡಿದ್ದೇವೆ ನಾವಿವಾಗ. ಡೊಮೆಸ್ಟಿಕ್ಕನ್ನು ಕೂಡ ಒಂದಿಷ್ಟು ಬ್ಯಾರಿಯರ್ಸ್ ಹಾಕಿರೋದು. ಏನು ಅಂದರೆ ಎಷ್ಟು ದಿವಸಗಳ ಅಂತರದಲ್ಲಿ ನೀವು ಒಂದು LPG ಸಿಲಿಂಡರ್ ತೊಗೊಳ್ಬೋದು ಅನ್ನೋದನ್ನು ಜಾಸ್ತಿ ಮಾಡಿರುವಂಥದ್ದು. ಡಿಜಿಟಲ್ ಬುಕ್ಕಿಂಗ್ ಪ್ರಯಾರಿಟೈಸೇಷನ್. ಸರ್ ಹೇಳಿದ್ದು ನನಗೆ ಬಹಳ ಇಷ್ಟ ಆಯಿತು. ನಾವು ಈ ಕಾರ್ಯಕ್ರಮ ಮುಂಚೆ ಚರ್ಚೆ ಮಾಡ್ತಿದ್ದೇನು ಅಂದರೆ, ನನಗೂ ಒಂದು ಮನೆ ನಡೆಸಬೇಕಾದಾಗ ಫೈನಲ್ ಆಗಿ LPG ಸಿಲಿಂಡರ್ ಖಾಲಿ ಇದ್ದಾಗ ನಾವು ಫೋನ್ ಮಾಡ್ತೀವಿ. ಆದರೆ ಈ ಪ್ಯಾನಿಕ್ ಸಿಚುವೇಶನ್ನಲ್ಲಿ ಖಾಲಿ ಆಗಿಲ್ಲ ಆದ್ರೂ ಇಟ್ಕೊಳ್ಬೇಕು. ಒಬ್ಬರು ಡಿಸ್ಟ್ರಿಬ್ಯೂಟರ್ಗೆ ನೀವು ಖಾಲಿ ಸಿಲಿಂಡರ್ ಕೊಟ್ಟರೆ ತಾನೇ ಅವ್ರು ನಮಗೆ ಇನ್ನೊಂದು ಸಿಲಿಂಡರ್ ಕೊಡೋದಕ್ಕೆ ಸಾಧ್ಯ. ಆ ಪ್ರಾಸೆಸ್ನ ಕಂಟಿನ್ಯೂ ಮಾಡಬೇಕಲ್ಲ, ಹೋಲ್ಡ್ ಮಾಡ್ಕೊಳಕ್ಕಾಗಲ್ಲ. ನಮಗೆ ಡೊಮೆಸ್ಟಿಕ್ ಸಪ್ಲೈಯಲ್ಲಿ ಏನು ಸಮಸ್ಯೆ ಇದೆ ಇದ್ರೂ ಕೂಡ ನಮಗೆ ಆ ಥರ ಹೆದರಿಕೆ ಆಯಿತು. ಕಮರ್ಷಿಯಲ್ನಲ್ಲಿ ಏನಾಯಿತು ಅಂದರೆ ಬಹಳಷ್ಟು ಜಾಸ್ತಿ ನಂಬರ್ ಸಿಲಿಂಡರ್ ತಗೊಳ್ತಾರೆ, ಪ್ರೈವೇಟ್ ಬೈಯರ್ಸ್ ಇಂದ ತಗೊಳ್ತಾರೆ, ಹೋಲ್ಡ್ ಮಾಡ್ಕೊಳ್ತಾರೆ. ಅದನ್ನ ಹೋಲ್ಡ್ ಅಂತ ಹೇಳೋದಕ್ಕಾಗೋದಿಲ್ಲ, ಬಟ್ ಅವ್ರಿಗೆ ಎಸ್ಟಿಮೇಟ್ ಮಾಡೋ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟಕ್ಕೆ ಅವರು ಸೀಮಿತವಾಗಿ ಅಷ್ಟು ಸಿಲಿಂಡರ್ ಇಟ್ಕೊಳ್ತಾರೆ. ಬಟ್ ಇದರಲ್ಲಿ ತಪ್ಪು ಮಾಡೋರು ಇದ್ದಾರೆ, ಹೋಲ್ಡ್ ಮಾಡೋರು ಇದ್ದಾರೆ. ಇಂತಹ ಕ್ರೈಸಿಸ್ನಲ್ಲಿ ಬ್ಲ್ಯಾಕ್ ಮಾರ್ಕೆಟಲ್ಲಿ ಇನ್ನೂ ಜಾಸ್ತಿಯಾಗಿ ಕೊಡೋದು, ಕ್ರೈಸಿಸ್ ಸಮಯದಲ್ಲಿ ಕೊಡೋದಂತೂ ಇದ್ದಾರೆ. ಸೊ ಇದನ್ನು ಪ್ರಿವೆಂಟ್ ಮಾಡೋದಕ್ಕೆ ಒಂದು ಪ್ರಯಾರಿಟೈಸೇಷನ್ ಮಾಡಿದ್ರು. ಅದು ಅನಿವಾರ್ಯ ಸಂದರ್ಭದಲ್ಲಿ. ನೋಡಿ, ನನಗೂ ಅನಿಸುತ್ತೆ, ಒಬ್ಬರು ಪಾಲಿಸಿ ಸ್ಟೂಡೆಂಟ್ ಆಗಿ, ನಿಮಗೂ ಒಬ್ರು ಮೀಡಿಯಾ ಪರ್ಸನ್ ಆಗಿ ಅನಿಸುತ್ತೆ, ಯಾರಿಗೂ ಏನು ತೊಂದರೆ ಆಗಬಾರ್ದು. ಆದರೆ ಒಂದು ಯುದ್ಧ ನಡೀತಿರ್ಬೇಕಾದಾಗ, ನಾನು ಆಟೋಲಿ ಓಡಾಡ್ತೀನಿ ಬಹಳಷ್ಟು, ಗೊತ್ತಿರೋಂಗೆ CNG ಯೂಸ್ ಮಾಡೋಂಥ. ಒಬ್ರಿಗೆ ಹೇಳಿದ್ರು, ಮೇಡಮ್ ದಯವಿಟ್ಟು ಕಡಿಮೆ ಲೈನ್ ಇದೆ, ನನಗೆ ಲೇಟ್ ಆಗೋಗ್ತಿತ್ತು, ಮೀಟಿಂಗಿಗೆ ಹೊರಡಬೇಕಿತ್ತು, ಬೇಗ ಹೋಗಿ ಅಣ್ಣ ಅಂತ ಹೇಳ್ತಾ ಇದ್ದೆ. ಮೇಡಮ್ ದಯವಿಟ್ಟು ಲೈನ್ ಕಡಿಮೆ ಇದೆ, ನಿಂತ್ಕೊಂಡ್ಬಿಡ್ತೀನಿ. ಮೊನ್ನೆ 3 ಅವರ್ ನಿಂತಿದ್ದೆ ಮೇಡಮ್, 4 ಅವರ್ ನಿಂತಿದ್ದೆ ಮೇಡಮ್. ಯಾರಿಗೂ ಬೇಕಾಗಿಲ್ಲ. ಕಷ್ಟಪಟ್ಟು ಕೆಲಸ ಪಡ್ತಿರುವಂತಹ ದೇಶದಲ್ಲಿ ಯಾರಿಗೂ ಕೆಳಮಟ್ಟದ ಎಕಾನಮಿನಲ್ಲಿ ಕೆಳಮಟ್ಟದಲ್ಲಿ ಇರುವಂತಹ ಕಷ್ಟಪಡ್ತಿರೋ ಬಡವರಿಗಂತೂ ಯಾರಿಗೂ ಬೇಕಾಗಿಲ್ಲದೆ ಇರುವಂತಹ ಸಂದರ್ಭ. ಆದರೆ ಈ ಸಂದರ್ಭದಲ್ಲಿ ನಾವು ಏನು ಮಾಡ್ಬೋದು? ನಮಗಿದು ಇದು ನಾವು ಆಯ್ಕೆ ಮಾಡದಂತಹ ಸಂದರ್ಭ ಅಲ್ಲ. ಏನು ಮಾಡ್ಬೋದು ಅಂದರೆ ಪ್ರಯಾರಿಟೈಸೇಷನ್. ಆಸ್ಪತ್ರೆಗಳಿಗೆ, ಸ್ಕೂಲ್ಗಳಿಗೆ, ಇಂತಹ ಪ್ರಯಾರಿಟಿ ಸೆಕ್ಟರ್ಸ್ಗೆ ಬೇಕಾಗಿರುವಂತಹ ಕಮರ್ಷಿಯಲ್ ಸಿಲಿಂಡರ್ನ ಪ್ರಯಾರಿಟೈಸ್ ಮಾಡಿದ್ರು ಹೊರತು ಬಿಸ್ನೆಸ್ಗೆ, ರಿಟೇಲ್ ಎಸ್ಟಾಬ್ಲಿಷ್ಮೆಂಟ್, ಹೋಟೆಲ್ಗಳಿಗೆ ಒಂದು ಸ್ವಲ್ಪ ಸಮಸ್ಯೆ ಆಯಿತು. ಆದರೆ ಅದನ್ನು ಕ್ವಿಕ್ ಆಗಿ ನಾವು ಹೋರ್ಡಿಂಗ್ ಇಂದ ತಪ್ಪಿಸೋಂಥದ್ದು, ಬ್ಲ್ಯಾಕ್ ಮಾರ್ಕೆಟ್ ತಪ್ಪಿಸೋಂಥದ್ದು, ಅದಕ್ಕೆ ಇಮಿಡಿಯೇಟ್ ಕಾಲ್ ಟು ಚೀಫ್ ಸೆಕ್ರೆಟರಿ ಸ್ಟೇಟ್ಸ್ ಎಲ್ಲಾರ್ದು ಕ್ವಿಕ್ ಆಗಿ ಏನೇನು ನಡೀತಾ ಇದೆ ಹೇಳಿ, ಎಲ್ಲಿ ಕಡಿಮೆ ಇದೆ, ಎಲ್ಲಿ ಜಾಸ್ತಿ ಇದೆ, ಎಲ್ಲಿ ನೀವು ಆ್ಯಕ್ಷನ್ ತೊಗೊಂಡಿದ್ದೀರಾ, ಯಾರು ಹೋಲ್ಡ್ ಮಾಡ್ತಿರೋದನ್ನ ಬಸ್ಟ್ ಮಾಡಿದ್ದೀರಾ, ಇದಿಷ್ಟನ್ನು ನಾವು ಕ್ವಿಕ್ ಆ್ಯಕ್ಷನ್ ತೊಗೊಂಡಿದ್ದು ಇದೇ ಒಂದು ಕಾರಣಕ್ಕೋಸ್ಕರ. ಆದರೆ ಅನಿವಾರ್ಯತೆ ಆ ಪದ ಇದೆಯಲ್ಲ, ಯಾರಿಗೂ ಇಷ್ಟ ಇಲ್ಲ ಜೀವನದಲ್ಲಿ. ಅನಿವಾರ್ಯತೆ ಇಂದ, ಈ ಯುದ್ಧದ ಅನಿವಾರ್ಯತೆಯಿಂದ ಕಷ್ಟ ಆಯಿತು. ಆದರೆ ಸರ್ಕಾರ ಗಟ್ಟಿಯಾಗಿ ನಿಂತಿದೆ. ಮತ್ತು ಯಾವುದೇ ಉಜ್ವಲ ಕಸ್ಟಮರ್ಸ್ ಹಾಗೆ ಇನ್ನೊಂದು ಬಾರಿ ಹೇಳ್ತೀನಿ, ಡೊಮೆಸ್ಟಿಕ್ಕಲ್ಲಿ ಏನು ಸಮಸ್ಯೆ ಇಲ್ಲ. ಸ್ಪೆಸಿಫಿಕ್ಲಿ ಉಜ್ವಲ ಕಸ್ಟಮರ್ಸ್ಗೆ ಏನು ಸಮಸ್ಯೆ ಇಲ್ಲ. ಆದರೆ ಕಮರ್ಷಿಯಲಿ ಪ್ರಯಾರಿಟೈಸೇಷನ್ ಮಾಡಬೇಕಾದಂತಹ ಒಂದು ಅನಿವಾರ್ಯ ಸಂದರ್ಭ ಬಂದಿತ್ತು. ಇವಾಗ ಅದು ಸರಿ ಹೋಗ್ಕೊಂಡು ಬರ್ತಾ ಇದೆ. ಮತ್ತು ನೀವು ಕೇಳಿದಂತಹ ಪ್ರಶ್ನೆಗೆ, ನಾವು ಈ ಆತ್ಮನಿರ್ಭರ ಜರ್ನಿನಲ್ಲಿ 2047ಕ್ಕೆ ನಾವು ಏನು ವಿಕಸಿತ ಭಾರತ ನೋಡಬೇಕು, ಡೊಮೆಸ್ಟಿಕ್ ಕೆಪಾಸಿಟಿನ ಬಿಲ್ಡ್ ಮಾಡಬೇಕಾಗಿರುವಂಥ ಸಂದರ್ಭ ಇದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಬಹಳಷ್ಟು ಮೆಷರ್ಸ್ ತಗೊಂಡಿದೆ, ಸ್ಟೆಪ್ಸ್ ತಗೊಂಡಿದೆ. ಕ್ಯಾಪಿಟಲ್ ಇಂಟೆನ್ಸಿವ್, ಅದು ಹಣ ಹಾಕಬೇಕು ನಾವು ಅದನ್ನ ಬಿಲ್ಡ್ ಮಾಡೋದಕ್ಕೆ ಲಾಂಗ್ ಟರ್ಮ್. ಸರ್ ಹೇಳಿದಂಗೆ ಡಿಸ್ಟ್ರಿಬ್ಯೂಷನ್ ಮತ್ತು ಬಾಟ್ಲಿಂಗ್ ಕೆಪಾಸಿಟಿ ಡಬಲ್ ಆಗಿದೆ ನಮಗೆ 2014 ಇಂದ. ಆದರೆ
ಲಾಂಗ್ ಟರ್ಮ್ ಸ್ಟೋರೇಜ್ ಅಂದರೆ ಅದನ್ನು ಎಷ್ಟು ದಿವಸ ಇಟ್ಕೊಂಡು ಲಾಂಗ್ ಟರ್ಮ್ ಸ್ಟೋರೇಜ್ ಅಂದರೆ ಇಮಿಡಿಯೇಟ್ ಆಗಿ ಬರೋದನ್ನ ಸರ್ ಸಿಲಿಂಡರ್ ಸಿಗುತ್ತೆ ಅದನ್ನು ರೀಫಿಲ್ ಮಾಡೋದು ವಾಪಸ್ ಕಳಿಸೋದು, ಅದು ರಿಫೈನರೀಸ್ ಮಾಡೋಂಥ ಕೆಲಸ. ಆ ರಿಫೈನರಿ ಕೆಪಾಸಿಟಿ ಇದೆ, ಆದರೆ ಲಾಂಗ್ ಟರ್ಮ್ ಸ್ಟೋರೇಜ್ ಇನ್ ಟೈಮ್ಸ್ ಆಫ್ ಕ್ರೈಸಿಸ್ ಮಾಡ್ಕೊಳ್ಬೇಕಲ್ಲ, ಅದು ನಾವು ನೆಕ್ಸ್ಟ್ ಇವಾಗ ಮಾಡ್ತಾ ಇದ್ದೀವಿ. ಓಕೆ, 2016ರಲ್ಲಿ ಉಜ್ವಲ ಯೋಜನೆ ಜಾರಿಯಾಗುತ್ತೆ. ಆಗ 62ರಷ್ಟಿದ್ದಂಥ ಒಂದು ಗ್ಯಾಸ್ನ ಬಳಕೆ ಇವತ್ತು 100 ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ಕ್ರೈಸಿಸ್ ಆಗಿದೆ, ಹೌದು. ಅದರ ಜೊತೆಗೆ ಏನೆಲ್ಲ ಪರ್ಯಾಯವಾಗಿ ನಾವು ಕ್ರಮ ತೆಗೆದುಕೊಳ್ತಾ ಇದೆ ಸರ್ಕಾರ? ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಇದೆಯಲ್ಲ, ಅದು ಇನ್ನೊಂದು ವೆರಿ ಗುಡ್ ಗ್ರೋತ್ ಇನ್ ಪೈಪ್ಡ್ ನ್ಯಾಚುರಲ್ ಗ್ಯಾಸ್. ನಮ್ಮಲ್ಲಿ ಹೊಸ ಲೇಔಟ್ನಲ್ಲಿ ಬ್ಲಾಕ್ಸ್ನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ, ಅಪಾರ್ಟ್ಮೆಂಟ್ಸಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಅದ್ರ ಕೆಪಾಸಿಟಿ ಇನ್ಕ್ರೀಸ್ ಆಗಿರುವಂಥದ್ದು ಒಂದು. ಎರಡನೇದು, ಇದು ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಬಹಳ ಮುಖ್ಯದ ವಿಷಯ ಏನು ಅಂದರೆ, ನಮ್ಮ ಡಿಪೆಂಡೆನ್ಸಿ ಆನ್ ಫ್ಯೂಲ್ ನಾವು ಕಡಿಮೆ ಮಾಡ್ಕೊಳ್ಬೇಕು. ಎಲ್ಲಿ ಕಡಿಮೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂದರೆ ಇಂಡಸ್ಟ್ರಿ, ರಿಟೇಲ್ ಎಸ್ಟಾಬ್ಲಿಷ್ಮೆಂಟ್ಸ್, ಬಹುಶಃ ಒಂದಿಷ್ಟು ಈ ಈ ಸಂದರ್ಭದಲ್ಲಿ ಒಂದಿಷ್ಟು ಹೋಟೆಲ್ಗಳು, ಎಸ್ಟಾಬ್ಲಿಷ್ಮೆಂಟ್ಗಳು ಬಂದು ಹೇಳಿದ್ರು ನಾವು LPG ಡಿಪೆಂಡೆನ್ಸಿನೇ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೀವಿ, ನಾವು ಆಲ್ಟರ್ನೇಟ್ ಫ್ಯೂಯಲ್ ನೋಡ್ತಾ ಇದ್ದೀವಿ, ರಿನ್ಯೂಯಬಲ್ ಎನರ್ಜಿ ಮೂಲಕ ನಾವು ನಮ್ದು ಫ್ಯೂಯಲ್ನ ರಿಸೋರ್ಸಸ್ ಜಾಸ್ತಿ ಮಾಡ್ಕೋತಾ ಇದ್ದೀವಿ ಅಂತ. ಇದೆಲ್ಲನೂ ಇದನ್ನ ನಾವು ಚರ್ಚೆ ಮಾಡಬೇಕಾಗಿದೆ, ಭವಿಷ್ಯಕ್ಕೆ ನಾವು ಚರ್ಚೆ ಮಾಡಬೇಕಾಗಿದೆ. ಫ್ಯೂಲ್ ಮೇಲೆ ಯಾವುದು ಡಿಪೆಂಡೆಂಟ್ ಆಗಿ ಇರಲೇಬೇಕು ಅಂತ ಇದೆಯೋ ಅದು ಇನ್ನೂ ಕಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಆದರೆ ಯಾವ ಸೆಕ್ಟರಲ್ಲಿ ನಾವು ಫ್ಯೂಲ್ಡ್ ಈ LPG ಅಥವಾ ಫ್ಯೂಲ್ ನಾನ್ ರಿನ್ಯೂಯಬಲ್ ಫ್ಯೂಲ್ ಡಿಪೆಂಡೆನ್ಸಿನ ಕಡಿಮೆ ಮಾಡ್ಕೊಂಡು ಹೋಗ್ಬೋದು, ಅದನ್ನು ಕಡಿಮೆ ಮಾಡ್ಕೊಂಡು ಹೋಗಬೇಕಾಗಿರುವಂತಹ. ಆ್ಯಂಡ್ ಮನೆಗಳಲ್ಲಿ ಎಷ್ಟೊಂದು ಸೋಲಾರ್ ಯೂಸ್ ಮಾಡುವಂತಹ ಸ್ಟವ್ ಇರ್ಬೋದು, ಹಂಗಂತ ನಾವು ಸೌದೆ ಎಲೆಗೆ ಹೋಗಬೇಕು ವಾಪಸ್ಸು ಅಂತನೂ ಇಲ್ಲ. ಸೌದೆ ಎಲೆಯಿಂದ ಒಂದು ಸ್ಟೆಪ್ ಮುಂದೆ ಬಂದಿದ್ದೀವಿ ನಾವು. ಯಾಕೆಂದರೆ ಅದು ನಿಮಗೆ ಗೊತ್ತಿರೋಂಗೆ, ಬಹಳಷ್ಟು ಮಹಿಳೆಯರಿಗೆ ಗೊತ್ತಿರೋಂಗೆ, ನನಗೆ ಪರ್ಸ್ನಲ್ ಆಗಿ ಗೊತ್ತಿಲ್ಲ. ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತಾಡಬೇಕಾದಾಗ ನನಗೆ ಅನಿಸಿದ್ದು ಏನು ಅಂದರೆ, ಮಹಿಳೆಯರು ಆ ಒಂದು ಹೊಗೆ ಗೂಡಿನಲ್ಲಿ ಕೂತ್ಕೊಂಡು ಅಡುಗೆ ಮಾಡ್ತಿರೋದನ್ನು ತಪ್ಪಿಸೋಕ್ಕೋಸ್ಕರ ಉಜ್ವಲ ಶುರು ಮಾಡಿದಂಥ ಈ ಸರ್ಕಾರ ವಾಪಸ್ ನಾವು ಅದಕ್ಕೆ ಹೋಗಬೇಕು ಅಂತ ಇಲ್ಲ, ಸೌದೆ ಎಲೆಗೆ ಅಂತ ಅಲ್ಲ. ಆದರೆ ಬಹಳಷ್ಟು ಇನೋವೇಷನ್ಸ್, ಬಯೋಗ್ಯಾಸ್, ಇದನ್ನೆಲ್ಲನೂ ನನಗೆ ಗೊತ್ತಿರುವಂತಹ ಇಲ್ಲೇ ಕೆಲಸ ಮಾಡ್ತಿರುವಂತಹ ಬಹಳಷ್ಟು ಅದಮ್ಯ ಚೇತನ ಅಂತ ಒಂದು NGO ಇರ್ಬೋದು, ಎಷ್ಟೊಂದು ಜನ ಇದರಲ್ಲಿ ಇನೋವೇಟಿವ್ ಆಗಿ ನಾನ್ ರಿನ್ಯೂಯಬಲ್ ಇಂದ ರಿನ್ಯೂಯಬಲ್ ಎನರ್ಜಿನ ಹೋಮ್ ಕುಕಿಂಗಿಗೂ ಯೂಟಿಲೈಸ್ ಮಾಡ್ತಾ ಇದ್ದಾರೆ. ಸೊ ನಾವು ಹೋಗಬೇಕಾಗಿರೋಂಥ ಆ ಡಿರೆಕ್ಷನಲ್ಲಿ ಸರ್ಕಾರ ಮಾಡ್ತಾ ಇರೋಂಥದ್ದು ಇವಾಗ PM ಸೂರ್ಯಘರ್ ಯೋಜನಾ ಇರಬಹುದು, ರಿನ್ಯೂಯಬಲ್ ಎನರ್ಜಿ ಪುಷ್, ಮಿನಿಸ್ಟ್ರಿ ಆಫ್ ರಿನ್ಯೂಯಬಲ್ ಎನರ್ಜಿ ಬಹಳಷ್ಟು ಪುಷ್ ಮಾಡ್ತಾ ಇರೋವಂಥದ್ದು. ಇದು ಬರೀ ಯಾರೋ ಒಬ್ರು ಎಲ್ಲೋ ನಾವು ರಿನ್ಯೂಯಬಲ್ ಎನರ್ಜಿಗೆ ಮೂವ್ ಮಾಡ್ತಾ ಇದೀವಿ ಅಲ್ಲ, ನಾವು ಎಲ್ಲರೂ ಭಾಗವಹಿಸಬೇಕು, ನಮ್ಮ ಮನೆಗಳಲ್ಲಿ ಪವರ್ ಮಾಡ್ತಿರೋಂಥ ಎನರ್ಜಿಯ ಮೂಲಕ ಭಾಗವಹಿಸಬೇಕು ಅಂತ ಒಂದು ಮಿನಿಸ್ಟ್ರಿಯ ಪುಷು ಕೂಡ. ಸರ್ಕಾರ ಕಮರ್ಷಿಯಲ್ ಗ್ಯಾಸ್ಗಳನ್ನು ಡೊಮೆಸ್ಟಿಕ್ ಗ್ಯಾಸ್ಗೆ ಪರಿವರ್ತನೆ ಮಾಡಲಿಕ್ಕೆ ಹೇಳಿದೆ. ಈ ಕಮರ್ಷಿಯಲ್ ಗ್ಯಾಸ್ ಮತ್ತು ಡೊಮೆಸ್ಟಿಕ್ ಗ್ಯಾಸ್ನ ನಡುವಿನ ವ್ಯತ್ಯಾಸದ ಬಗ್ಗೆ ನಮಗೆ ತಿಳಿಸ್ಕೊಡೋದಾದ್ರೆ? ಡೊಮೆಸ್ಟಿಕ್ ಗ್ಯಾಸು ಗೃಹ ಬಳಕೆಗೆ ಕೊಡುವಂಥದ್ದು, ಕಮರ್ಷಿಯಲ್ ಅಂದರೆ ಅದೇ LPGನೇ ಬೇರೆ ಬೇರೆ ಪ್ಯಾಕೇಜ್ಗಳಲ್ಲಿ ಗೃಹ ಬಳಕೆಗೆ ಬರೋದು 14 kg ಸಿಲಿಂಡರ್ ಬರುತ್ತೆ, ಅಥವಾ ಈಗ ಹೊಸದಾಗಿ ಕಾಂಪೋಸಿಟ್ ಸಿಲಿಂಡರ್ ಅಂತ ಫೈಬರ್ ಬಾಡಿ ಸಿಲಿಂಡರ್ಗಳನ್ನ ಬಿಟ್ಟಿದ್ದಾರೆ, ಅದು 10 kg ಬರುತ್ತೆ, 5 kg ಬರುತ್ತೆ, ಇದು ಮೂರೇನೆ ಗೃಹ ಬಳಕೆಗೆ ಬರೋದು. ಇದೇ LPGನ 19 kg ಸಿಲಿಂಡ್ರಲ್ಲಾಗ್ಬೋದು, 35 kg ಸಿಲಿಂಡ್ರಲ್ಲಾಗ್ಬೋದು, ಈಗ ಕೈಗಾರಿಕೆಗಳಿಗಂತ 422 kg ಸಿಲಿಂಡ್ರಲ್ಲೂ ಸಹಿತ ಕೊಡ್ತಾ ಇದ್ದೀವಿ. ಇದು ಡಿಫ್ರೆನ್ಸು. ಅದಕ್ಕೆ ಮೇಡಮ್, ಪೈಪ್ಲೈನ್ ಗ್ಯಾಸ್ ಬಗ್ಗೆ ಹೇಳ್ತಾ ಇದ್ರು, ಅದು ಎಷ್ಟು ಲಭ್ಯ ಇದೆ ಇವಾಗ? ಯಾಕೆಂತ ಹೇಳಿದ್ರೆ ಇದು ಮುಂದುವರಿತಾ ಇರುವಂಥ ರಾಷ್ಟ್ರ, ಮಧ್ಯಮ ವರ್ಗದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಂಥ ಸಂದರ್ಭದಲ್ಲಿ ಪೈಪ್ಲೈನ್ ಅಷ್ಟು ಅಂದಾಜಿರಲ್ಲ. ಈ ಡೊಮೆಸ್ಟಿಕ್ ಗ್ಯಾಸ್ಗಳೆಲ್ಲ ಏನಿದೆ ಅದು ಬಡವರ ಮನೆಯ ಗ್ಯಾಸು. ಸೊ ಇಂಥ ಸಂದರ್ಭದಲ್ಲಿ ಎಷ್ಟು ಪೈಪ್ಲೈನ್ ಗ್ಯಾಸ್ ಬಳಕೆ ಆಗ್ತಾ ಇದೆ? ಪೈಪ್ಲೈನ್ ಗ್ಯಾಸು ಈಗ ನಮ್ಮಲ್ಲಿ ಶುರು ಆಗ್ತಾ ಇದೆ ಅಂತ ಹೇಳ್ಬೋದು. ಅದು ನ್ಯಾಚುರಲ್ ಗ್ಯಾಸು. ನ್ಯಾಚುರಲ್ ಗ್ಯಾಸು ಮೋಸ್ಟ್ಲಿ ಅದು ಮೀಥೇನ್ ಆಗಿರುತ್ತೆ. ಮೀಥೇನ್ನ ಏನು ಮಾಡ್ತಾರೆ, ಅದನ್ನು ಕಂಪ್ರೆಸ್ ಮಾಡಿ ಲಿಕ್ವಿಫೈ ಮಾಡಿದಾಗ ಅದು ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಆಗುತ್ತೆ. ಅದನ್ನು ಈಗ CNG ಅಂತ ಅಂದ್ಬಿಟ್ಟು ಮೇಡಮ್ ಹೇಳಿದ್ರಲ್ಲ, ಆಟೋ ರಿಕ್ಷಾಗಳಿಗೆ ಅದಕ್ಕೆಲ್ಲನೂ ವೆಹಿಕಲ್ಸ್ಗೆಲ್ಲನೂ ಯೂಸ್ ಮಾಡ್ತಾರದು. ಆಮೇಲೆ ಅದೇ ಇದನ್ನು ಅದು ಹೈ ಪ್ರೆಷರ್ ಆಗಿರುತ್ತೆ CNGದು. PNG ಬಂದು ಲೋ ಪ್ರೆಷರ್ ಗ್ಯಾಸ್ ಆಗಿರುತ್ತೆ. ಅದು ಪೈಪ್ಗಳ ಮುಖಾಂತರ ಅದು ಗೃಹ ಬಳಕೆಗೆ, ಆಮೇಲೆ ಹೋಟೆಲ್ಗಳಿಗೆ, ಇಂಡಸ್ಟ್ರೀಸ್ಗೆ ಎಲ್ಲ ಸಪ್ಲೈ ಮಾಡ್ತಾ ಇದ್ದಾರೆ. ಇದು ಮೀಥೇನ್ ಬೇಸ್ಡ್ ಆಗಿರೋದ್ರಿಂದ ಇದು ರಿನ್ಯೂವೇಬಲ್, ನಮ್ಮಲ್ಲಿ ಉತ್ಪಾದನೆ ಮಾಡುವಂಥ ಒಂದು
ಅವಕಾಶ ಇದೆ ಅದಕ್ಕೆ. ಅಂದ್ರೆ ಹೇಗೆ ಸೇಫ್ಟಿ ಮೆಷರ್ ತಗೊಳ್ತೀರಿ ಸರ್? ಅಲ್ಲಿಂದ ಮನೆಗೆ ತಲುಪ್ತಾ ಹೇಗೆ ಸೇಫ್ಟಿ ಮೆಷರ್ಗಳನ್ನು ತೆಗೆದುಕೊಳ್ತೀರಿ? LPG ಸಿಲಿಂಡ್ರು ಕಂಪ್ನಿಯಲ್ಲಿ ಫಿಲ್ ಆಗಬೇಕಂದ್ರೆ ನಾನಾ ಸೇಫ್ಟಿ ಮೆಷರ್ಸ್ಗಳನ್ನೆಲ್ಲ ತೊಗೊಂಡಿರ್ತಾರದು. ಅಲ್ಲಿ ಪ್ರತಿಯೊಂದೂ ಅದು ವಾಲ್ ಲೀಕೇಜ್ ಅಂತ ಹೇಳ್ತಾರೆ, ಬಾಡಿ ಲೀಕೇಜ್ ಅಂತಾರೆ, ಇದನ್ನೆಲ್ಲನೂ ಚೆಕ್ ಮಾಡಿ ಬರುತ್ತೆ. ನಮ್ಮಲ್ಲಿ ಬಂದಾಗ ಡಿಸ್ಟ್ರಿಬ್ಯೂಟರ್ ಹತ್ರ ಬಂದಾಗ ಅಲ್ಲೂ ಸಹಿತ ಲೀಕೇಜ್ ಏನಾದರೂ ಇದೆ, ಲೀಕೇಜು ಅದನ್ನೆಲ್ಲ ಚೆಕ್ ಮಾಡಿ ಹುಡುಗ ತಗೊಂಡು ಮನೆಗಳಿಗೆ ಹೋಗ್ತಾನೆ ಡೆಲಿವರಿ ಮಾಡೋದಕ್ಕೆ. ಅಲ್ಲಿ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಅಂತ ಮಾಡ್ತಾರೆ, ಮುಂಜಾಗ್ರತಾ ಕ್ರಮ ಅಂತ ಅಂದ್ಕೊಳ್ಳಿ. ಚೆಕ್ ಅದು ಅಲ್ಲೂ ಅಷ್ಟೇ ವಾಲ್ವ್ ಎಲ್ಲ ಚೆಕ್ ಮಾಡಿ ಕೊಡ್ತಾನೆ ಮನೆಯಲ್ಲಿ. ಸಾಧಾರಣವಾಗಿ ಯಾವುದು ಅವಕಾಶಗಳಿರಲ್ಲ, ಯಾವ ಥರ ಏನು ಅಪಘಾತ ಆಗುವಂಥ ಅವಕಾಶಗಳಿರಲ್ಲ. ಜಾಸ್ತಿ ಅಪಘಾತಗಳಾಗುವಂಥದ್ದು ಎಲ್ಲಿ ನಾವು ಕಂಡಿದ್ದೀವಿ ಅಂತಂದರೆ ತುಂಬ ಸಣ್ಣ ಸಣ್ಣ ಮನೆಗಳಿರ್ತವೆ. ಅಲ್ಲಿ ರಾತ್ರಿ ಇದನ್ನು ಆಫ್ ಮಾಡಿರೋಕ್ಕಿಲ್ಲ, ಒಂದೊಂದ್ಸರಿ ಸ್ವಲ್ಪ ಆನ್ ಬಿಟ್ಟಿರ್ತಾರೆ, ಇಲ್ಲಾಂದರೆ ಎಲ್ಲೋ ಸ್ವಲ್ಪ ಸಣ್ಣದಾಗಿ ಪೈಪಲ್ಲೆಲ್ಲ ಲೀಕೇಜ್ ಇದ್ದಾಗ ಸಣ್ಣ ಮನೆ ಆಗಿರುತ್ತಲ್ಲ, ಆ ಸಣ್ಣ ಮನೇಲಿ ಏನಾಗುತ್ತೆ, ಬೆಳಗ್ಗೆ ಎದ್ದೋಳಷ್ಟೊತ್ತಿಗೆ ಗ್ಯಾಸ್ ಸೇರ್ಕೊಂಡಿರುತ್ತೆ, ಗೊತ್ತಾಗಲ್ಲ, ಅಲ್ಲಾಗುತ್ತೆ. ಅದರ್ವೈಸು ಬೇರೆ ಎಲ್ಲೂ ಆ ಥರದ ಅಪಘಾತಗಳು ಜಾಸ್ತಿ ಇಲ್ಲ. ಸರ್, ನೀವು ಹೇಳಿದ್ರಿ ಜನ ಪ್ಯಾನಿಕ್ಕಿಂದ ಬೇಗ ಬೇಗ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಇಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ಸದ್ಯದ ಮಟ್ಟಿಗೆ ಇದೆ? ನಿಮಗೆ ಏನೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ? ಕಂಪ್ನಿ ಕಡೆಯಿಂದನೇ ಏನು ಮಾಡಿದ್ದಾರೆ, ಈಗ ಇದು ಶುರು ಆದಾಗ ಅದಕ್ಕೂ ಮುಂಚೆನೇ 15 ದಿವಸಕ್ಕೆ ಮುಂಚೆ ಬುಕ್ಕಿಂಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಂದರೆ ನೀವು ಒಂದು ಸಿಲಿಂಡ್ರು ಮನೇಲಿ ತೊಗೊಂಡು 15 ದಿವಸ ಆದಮೇಲೆ ಬುಕ್ ಮಾಡಬೇಕಾಗಿತ್ತು. ಈ ಸಿಚುವೇಶನ್ ಕ್ರಿಯೇಟ್ ಆದಾಗ, ಈ ಪ್ಯಾನಿಕ್ ಬುಕ್ಕಿಂಗ್ ಸ್ಟಾರ್ಟ್ ಆದಾಗ ಅವರವರೇ ಬುಕ್ ಮಾಡುವಂಥ ಅಭ್ಯಾಸಗಳು ಕಂಡಾಗ 25 ದಿವಸಕ್ಕೆ ಅದನ್ನು ನಗರ ಪ್ರದೇಶಗಳಲ್ಲಿ ಎಲ್ಲಿ ಸಿಲಿಂಡ್ರ್ ಬಳಕೆ ಜಾಸ್ತಿ ಇರುತ್ತೆ ಅದನ್ನು 25 ದಿವಸಕ್ಕೆ ಮಾಡಿದ್ದಾರೆ. ಆಮೇಲೆ ಗ್ರಾಮಾಂತರ ಪ್ರದೇಶ, ಆಮೇಲೆ ಉಜ್ವಲ ಇದೆಯಲ್ಲ, ಅವರಿಗೆಲ್ಲ 45 ದಿವಸಗಳು ಮಾಡಿದ್ದಾರೆ. ಇದು ಗೌರ್ಮೆಂಟ್ ಕಡೆಯಿಂದ, ಇದು ಕಂಪ್ನಿ ಕಡೆಯಿಂದ ಮಾಡಿರೋಂಥ ಒಂದು ಇದು. ನಂತರ LPG ಮನೆಗಳಿಗೆ ಹುಡುಗರೆಲ್ಲನೂ ಚೆಕ್ ಮಾಡಿ ಕೊಡ್ತಾರೆ. ಅದನ್ನೇ ಹೇಳಿದ್ನಲ್ಲ, PDI ಅಂತ, ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಅಂತಾರೆ, ಅದ್ರ ಮುಖಾಂತರ ಮಾಡಿ ಕೊಡ್ತಾ ಇದ್ದಾರೆ. ಈ ಹಬ್ಬ ಹರಿದಿನಗಳಲ್ಲಿ ಬೇಡಿಕೆ ಹೆಚ್ಚಾಗುತ್ತೆ ಅಂತ ಸಂದರ್ಭದಲ್ಲಿ ಸಾಧಾರಣವಾಗಿ ದೊಡ್ಡ ದೊಡ್ಡ ಹಬ್ಬಗಳಲ್ಲಿ ಏನಾಗುತ್ತೆ, ಜನ ಬುಕ್ಕಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ನೀವು ಮೊದಲು ಕೇಳಿದ್ರಿ ಯಾವ ರೀತಿ ಇರುತ್ತೆ ನಿಮ್ಮದು ಡೆಲಿವರಿ ಪ್ಯಾಟ್ರನ್ ಅಂತ ಅಂದ್ಬಿಟ್ಟು. ಆ ಟೈಮಲ್ಲಿ ಮೊದಲೇನೋ ಗೊತ್ತಿರುತ್ತಲ್ವ, ನಮ್ಮ ಬೇಡಿಕೆ ಯಾವ ರೀತಿ ಬರುತ್ತೋ ಆ ರೀತಿ ಕಂಪ್ನಿಯಿಂದ ನಮಗೆ ಸಪ್ಲೈ ಆಗುತ್ತೆ. ಆವಾಗ ಓವರ್ ಟೈಮ್ ಮಾಡಬೇಕಾಗುತ್ತೆ, ಕೆಲವು ಸರಿ ಓವರ್ ಟೈಮ್ ಮಾಡಿ ಸಪ್ಲೈ ಮಾಡ್ತಾರೆ. ಏನು ಸಂಘರ್ಷದ ಸಮಯದಲ್ಲಿ ಏನು ಇದೆ, ಈ ರೀತಿಯಾದಂತಹ ವ್ಯತ್ಯಯ ಆಗೋದು ಸಹಜ. ಸೊ ಇಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ, ಜನರಿಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಿ? ಯುದ್ಧ ನಡೀತಿರುವಂತಹ ಸಂದರ್ಭದಲ್ಲಿ ಇದಕ್ಕೆ ನಾವು ಕಾಣಿದೀವೋ ಪೂರ್ತಿಯಾದಂತಹ ಸೀಸ್ ಫೈರು ಇಲ್ವೋ, ಯುದ್ಧ ಮುಗಿದಿದೆಯೋ, ಇನ್ನೂ ಒಂದಿಷ್ಟು ದಿವಸ ನಡ್ಕೊಂಡು ಹೋಗುತ್ತೋ, ಸದ್ಯಕ್ಕೆ ಇರುವಂತಹ ಸಂದರ್ಭದಲ್ಲಿ ಸರ್ಕಾರ ಮಾಡಬೇಕಾಗಿರುವಂತಹ ಎಲ್ಲ ಪ್ರಯಾರಿಟೈಸೇಷನ್ ಇರ್ಬೋದು, ಡೊಮೆಸ್ಟಿಕ್ ಕೆಪಬಿಲಿಟಿ ಇನ್ಕ್ರೀಸ್ ಮಾಡೋದಿರ್ಬೋದು, ಸ್ಟೇಬಿಲೈಸ್ ಮಾಡ್ತಾ ಇದೆ ಸಿಚುವೇಶನನ್ನು. ದಯವಿಟ್ಟು ಯಾರೂ ಪ್ಯಾನಿಕ್ ಬುಕ್ ಮಾಡಬೇಡಿ, ಪ್ಯಾನಿಕ್ ಬೈ ಮಾಡಬೇಡಿ. ಎಲ್ಲ ಕೆಪಾಸಿಟಿ ಬೇಕಾಗಿರೋಷ್ಟು ನಮ್ಮಲ್ಲಿ ಇದೆ. ಪ್ರಧಾನಮಂತ್ರಿಗಳು, ಸರ್ಕಾರ, ಇಂಟರ್ ಮಿನಿಸ್ಟೀರಿಯಲ್ ಬ್ರೀಫಿಂಗ್ ದಿನ ನಡೆಯುತ್ತೆ. ಪ್ರಶ್ನೆಗಳೇನಾರು ಇದ್ದರೆ ಅದನ್ನು ಉತ್ತರ ಕೊಡೋದಕ್ಕೆ ಬಹಳಷ್ಟು ಜನ ಇದ್ದಾರೆ. ದಯವಿಟ್ಟು ಯಾರೂ ಭಯದಿಂದ ಬುಕ್ಕಿಂಗ್ ಮಾಡಬೇಡಿ. ಮತ್ತು ನಮ್ಮ ದೇಶ ಒಂದು ಡಿಪ್ಲೊಮ್ಯಾಟಿಕಲಿ ಇವತ್ತು ಈ ಯುದ್ಧದ ಸಂದರ್ಭದಲ್ಲಿ ಅಚೀವ್ ಮಾಡಿರುವಂಥದ್ದು, ಭಾರತವನ್ನು ನೋಡ್ಕೊಳ್ಳುವಂತಹ ಸರ್ಕಾರ ನಮ್ಮಲ್ಲಿದೆ. ಹಾಗಾಗಿ ಯಾರೂ ಭಯದ ವಾತಾವರಣದಲ್ಲಿ ಇರೋದು ಬೇಡ ಅಂತ ನನ್ನ ಒಂದು ಅನಿಸಿಕೆ. ಮೇಡಮ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ, ಧನ್ಯವಾದ. ನಮಸ್ತೆ ಸರ್. ವಿಜಯ್ ಸರ್, ತಮಗೂ ಧನ್ಯವಾದ. ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. 2016ರಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಜಾರಿಯಾಗುತ್ತೆ. ಆವಾಗ 62ರಷ್ಟಿದ್ದಂಥ ಒಂದು ಗ್ಯಾಸ್ನ ಬಳಕೆ ಇವತ್ತು 100ರಷ್ಟು ಮನೆಯನ್ನ ತಲುಪಿದೆ. ಇದನ್ನ ಹೇಗೆ ನಿರ್ವಹಣೆ ಮಾಡಲಾಗ್ತಿದೆ, ರಾಜ್ಯತಾಂತ್ರಿಕ ನೀತಿಗಳು ಏನು, ಎಲ್ಲದರ ಬಗ್ಗೆ ಚರ್ಚೆ ಮಾಡಿದ್ವಿ. ನಿಮಗೆ ಮಾಹಿತಿಪೂರ್ಣವಾಗಿತ್ತು ಅಂತ ಭಾವಿಸ್ತೀವಿ. ಮತ್ತೆ ಭೇಟಿಯಾಗೋಣ. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ನೋಡ್ತಾ ಇರಿ ಚಂದನ ವಾರ್ತೆ. ಧನ್ಯವಾದ. ಚಂದನ ಮಂಥನ ಕಾರ್ಯಕ್ರಮವನ್ನ ಸಾಮಾಜಿಕ ಜಾಲತಾಣಗಳಾದ ಯೂಟ್ಯೂಬ್, ಎಕ್ಸ್ ಖಾತೆ, ಇನ್ಸ್ಟಾಗ್ರಾಮ್ ಖಾತೆ, ಫೇಸ್ಬುಕ್ ಹಾಗೂ ಡಿಡಿ ಚಂದನ ವಾಟ್ಸ್ಆಪ್ ಚಾನೆಲ್ನಲ್ಲೂ ಕೂಡ ವೀಕ್ಷಿಸಬಹುದು.